ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನೋಡಿ, ನಾನು ಇಲ್ಲಿ ಬ್ಯಾಂಗಲ್ ಬಾಕ್ಸ್ನ ತರಿಸ್ತಿದ್ದೀನಿ ಮೀಶೋದಲ್ಲಿ. ಅದು ಹೇಗಿದೆ ಅಂತ ನನಗೂ ಗೊತ್ತಿಲ್ಲ. ಬನ್ನಿ ಹೇಗಿದೆ ಅಂತ ನೋಡೋಣ. ಇದನ್ನು ನಾನು ನಿಮ್ಮ ಜೊತೆನೇ ಅನ್ಬಾಕ್ಸಿಂಗ್ ಮಾಡಬೇಕು ಅಂತ ಹಾಗೆ ಇಟ್ಟಿದ್ದೀನಿ. ಹೇಗಿದೆ ಅಂತ ನೋಡುವ. ಓಪನ್ ಮಾಡ್ತೀನಿ. ಬಾಕ್ಸಸ್ ಈ ಥರ ಇದೆ. ಇದು 2 ಬಾಕ್ಸ್ ಇದೆ ಒಟ್ಟಿಗೆ. ನಾನು ಒಂದು ಪೀಸ್ ಇತ್ತು, ಸೊ ಒಂದು ಸಿಂಗಲ್ ಪೀಸ್ ನನಗೆ ಬೇಡ ಇತ್ತು, ಇನ್ನೊಂದು ಪೀಸು ನನ್ನ ಸಿಸ್ಟರಿಗೆ ಬೇಕಿತ್ತು. ಸೊ ಹಾಗಾಗಿ ನಾನು 2 ಬ್ಯಾಂಗಲ್ ಬಾಕ್ಸ್ ಇದನ್ನು ಆರ್ಡರ್ ಮಾಡಿಕೊಂಡಿದ್ದೆ. ಸೊ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. 2 ಪೀಸಸ್ ಬಂದಿದೆ ಇದರಲ್ಲಿ ಟೋಟಲಿ ಬ್ಯಾಂಗಲ್ ಬಾಕ್ಸ್. ನೋಡಿ, ಇಲ್ಲಿ 2 ಬಾಕ್ಸ್ ಬಂದಿದೆ. ಬಾಕ್ಸ್ ತುಂಬ ಚೆನ್ನಾಗಿದೆ ಮಾತ್ರ. ನನಗಂತೂ ನೋಡೋವಾಗಲೇ ಇಷ್ಟ ಆಯಿತು. ನೀವು ಕೂಡ ತಗೊಳ್ಳಿ, ತುಂಬ ಚೆನ್ನಾಗಿದೆ ಬಾಕ್ಸ್. ನೋಡಿ ಎಷ್ಟು ಈಸಿ ಆಗಿದೆ. ಸೊ ಬಳೆ ಹಾಕ್ಬಿಟ್ಟು ಸೆಟ್ ಮಾಡೋಕ್ಕೆ, ಯಾಕಂದರೆ ನಮ್ಗೆ ಇಷ್ಟು ದಿನ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಇದು ಬಾಕ್ಸ್. ನೋಡ್ಬೋದು ನೀವು. ಈ ಥರ ತೆಗಿಯೋದು, ಬ್ಯಾಂಗಲ್ ಹಾಕ್ಬಿಟ್ಟು ಸೆಟ್ ಮಾಡಿ ವಾಪಸ್ಸಿಗೆ ಸ್ಟ್ರೈಟಾಗಿ ಈ ಥರ ಫಿಟ್ ಮಾಡೋದು. ಈ ಥರ ತೆಗಿಯೋಕ್ಕೂ ಬರುತ್ತೆ, ರಿಮೂವ್ ಮಾಡೋಕ್ಕೆ. ನಿಮಗೆ ಈ ಥರ ರಿಮೂವ್ ಮಾಡಿಬಿಟ್ಟು ವಾಪಸ್ ಅದ್ರಲ್ಲಿ ಆ್ಯಡ್ ಮಾಡ್ತೀರಲ್ವ ಫ್ರೆಂಡ್ಸ್. ನನಗಂತೂ ಈ ಬಾಕ್ಸು ಪರ್ಸ್ನಲಿ ತುಂಬ ಇಷ್ಟ ಆಯಿತು. ಯಾಕಂದರೆ ನಮ್ಮ ಮನೇಲಿ ಇಷ್ಟು ದಿನ ಬಳೆಗಳು ಆಚೆ ಈಚೆ ಎಲ್ಲ ಕಡೆ ಇಟ್ಬಿಟ್ಟು ನಾನು ತುಂಬ ಬಳೆಗಳನ್ನ ಹಾಳು ಮಾಡ್ಕೊಳ್ತಾ ಇದ್ದೆ. ಸೊ ಈಗ ಆ ಥರ ಪ್ರಾಬ್ಲಮ್ಸ್ ಏನಿದೆ. ಈ ಥರ ಸ್ಟಿಕ್ ಥರ ಕೊಡ್ತಾರೆ, ತುಂಬ ಚೆನ್ನಾಗಿದೆ. ತೆಗಿಯೋದು ಮತ್ತು ಫಿಕ್ಸ್ ಮಾಡೋದು ಇದೇ ಥರ ಇದೆ. ಇದು 2 ಬಾಕ್ಸ್ನ ನಾನು ಆರ್ಡರ್ ಮಾಡ್ಕೊಂಡಿದ್ದೀನಿ. ಇದು ಒಂದು ಮತ್ತು ಇನ್ನೊಂದು ಬಾಕ್ಸ್ ಇದೆ ಅಲ್ವಾ, ಇದು. ಸೊ 2 ಬಾಕ್ಸಿಗೆ ಸೇರಿ ನಾನು 225 ರುಪೀಸ್ನ ಕೊಟ್ಟಿದ್ದೀನಿ. 225 ರುಪೀಸ್ ಆಯಿತು. ಸೊ ಆ ಹಣಕ್ಕೆ ಇದು ಸರಿ ಇದೆ ಬಾಕ್ಸು. ಯಾಕೆಂದರೆ ನಮ್ಮದೇನು ಹೆಚ್ಚಿಗೆ ಹಣ ಕೊಟ್ಟು ಕಮ್ಮಿ ಇದು ತಗೊಂಡಾಗ ಏನಾಗಲಿಲ್ಲ. ಆ ಅಮೌಂಟಿಗೆ ಇದು 2 ಬಾಕ್ಸ್ ಕೂಡ ತುಂಬ ಚೆನ್ನಾಗಿ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಮೀಶೋದಲ್ಲಿ ತುಂಬ ಕಮ್ಮಿ ಬೆಲೆಗೇ ಸಿಗುತ್ತೆ. ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ. ಸೊ ಈ 2 ಬಾಕ್ಸ್ ಇದೆ. ಇದು ನಾನು ಹಾಗೆ ಇಡ್ತೀನಿ, ಇದು ನಾನು ಯೂಸ್ ಮಾಡೋಕ್ಕೆ ಹೋಗಲ್ಲ. ಈ ಬಾಕ್ಸ್ನ ನಾನೀಗ ಯೂಸ್ ಮಾಡ್ತೀನಿ. ಈ ಬಾಕ್ಸಲ್ಲಿ ನಾನು ನನ್ನ ಹತ್ರ ಇರೋ ಬ್ಯಾಂಗಲ್ಸನ್ನು ಸೆಟ್ ಮಾಡ್ತೀನಿ. ನನ್ನ ಹತ್ರ ತುಂಬ ಬ್ಯಾಂಗಲ್ ಕಲೆಕ್ಷನ್ ಇಲ್ಲ, ನಾನು ಬ್ಯಾಂಗಲ್ ಯೂಸ್ ಮಾಡಲ್ಲ. ಸೊ ಹಾಗಾಗಿ ಅಪರೂಪಕ್ಕೆ ಯೂಸ್ ಮಾಡ್ತೀನಿ. ಸೊ ಸ್ವಲ್ಪ ಇದೆ, ಬನ್ನಿ ಇದ್ದಿದ್ದನ್ನೇ ಇದನ್ನು ಅರೇಂಜ್ ಮಾಡೋಣ. ಹೆಂಗಾಗುತ್ತೆ ಅಂತ ತೋರಿಸ್ತೀನಿ ನಿಮಗೆ ಸಹ. ಹೌದು ಫ್ರೆಂಡ್ಸಿಗೆ, ನಾನು ನಮ್ಮ ಮನೇಲಿ ನಾವು ಕಾಲೇಜಲ್ಲಿ ಇಡ್ತಾ ಇದ್ವಿ ಬಳೆನೆಲ್ಲ ಬೀರಿನಲ್ಲಿ. ಅದು ಸೈಡಿದ್ದು ಬೀರಲ್ವಾ, ಇದು ನೋಡಿ, ಇದು ಹ್ಯಾಂಡಲ್ ಬೀಳ್ತಾ ಇತ್ತು. ಇದು ಬಿದ್ದು ತುಂಬ ಬಳೆ ನಮ್ಮದು ಒಡೆದೋಯ್ತು. ಹಾಗಾಗಿ ಇದರಲ್ಲಿ ಹಾಕೋದನ್ನೇ ಬಿಟ್ಬಿಟ್ವಿ ನಾವು. ಹಾಗಾಗಿ ಮತ್ತು ಆನಂತರ ಇದೇ ಥರ ಕವರಲ್ಲಿ ಹಾಕಿ ಇಡ್ತಾ ಇದ್ದೀನಿ. ಸೊ ತುಂಬ ದಿನ ಆಯಿತು. ಹೀಗೆ ಕವರಲ್ಲಿ ಇಲ್ಲಿ ಒಂದಿದೆ, ಮತ್ತು ಇಲ್ಲಿ ಆಗಿದೆ, ಮತ್ತು ಈ ಕವರಲ್ಲಿ ಕೂಡ ಬಳೆನೇ ಇರೋದು. ಈ ಬಳೆ ಅಂತೂ ತುಂಬ ಸ್ಪೆಷಲ್ ಬಳೆ ನಂದು. ಬಳೆ ಅಂದರೆ 3 ವರ್ಷ ಆಯಿತು. ಸೊ ಇದರಲ್ಲಿ ಒಂದೇ ಒಂದು ಬಳೆನ ನಾನು ಒಡೆದೋಗೋಕ್ಕೆ ಬಿಟ್ಟಿಲ್ಲ. ಸೊ ತುಂಬ ಜೋಪಾನವಾಗಿ ತೆಗೆದಿಟ್ಟಿದೆ ಇದನ್ನು ಬೀರೋದಲ್ಲಿ. ಇದು ನನಗೆ ತುಂಬಾ ಸ್ಪೆಷಲ್ ಬಳೆ. ಇದು ನನ್ನ ಫೇವ್ರೇಟ್ ಬಳೆ ಅಂತಲೇ ಕೂಡ ಹೇಳ್ಬೋದು. ಇದು ನಮ್ಮದು ಎಂಗೇಜ್ಮೆಂಟಿದ್ದು ಬ್ಯಾಂಗಲ್. ಇದು ನಮ್ಮ ಎಂಗೇಜ್ಮೆಂಟ್ ಇತ್ತು. ಸೊ ಆ ಟೈಮಲ್ಲಿ ನಮಗೆ ಇದು ಹಾಕ್ತಾರಲ್ವ ಗ್ರೀನ್ ಕಲರ್ ಬ್ಯಾಂಗಲ್. ಸೊ ಅದು ಬ್ಯಾಂಗಲ್. ಇದು 3 ವರ್ಷದಿಂದ ನಾನು ತೆಗೆದಿಟ್ಟಿದ್ದೀನಿ. ನೋಡ್ಬೋದು ನೀವು, ಇಲ್ಲಿ ಗ್ರೀನ್ ಕಲರ್ ಬ್ಯಾಂಗಲ್ಸ್ ಇದೆ. ಇದು ಕಂಪ್ಲೀಟಾಗಿ ತೆಗೆದಿಟ್ಟಿದ್ದೀನಿ. ಇದು ಬೇರೆಲ್ಲ ಬಳೆಗಳಲ್ಲಿ ತುಂಬ ಬಳೆ ಹೊಡೆದೋಯ್ತು ಫ್ರೆಂಡ್ಸ್ ನಂದು. ಆ ಕಡೆ ಈ ಕಡೆ ಬಿದ್ದು ಆಚೆ ಈಚೆ ಆಗಿ ತುಂಬ ಬಳೆ ಎಲ್ಲ ಹೊಡೆದೋಯ್ತು. ಬಟ್ ಇದು ಮಾತ್ರ ಎಂಗೇಜ್ಮೆಂಟ್ ಬ್ಯಾಂಗಲ್ಸ್ ಮಾತ್ರ ಇನ್ನೂ ಹಾಗೇ ಇದೆ. ಒಂಚೂರು ಆಚೆ ಈಚೆ ಆಗಿದೆ ಅಷ್ಟೇ, ಗೋಲ್ಡನ್ ಮತ್ತು ಗ್ರೀನ್ ಎಲ್ಲ ಮಿಕ್ಸ್ ಮಾಡಿದ್ದು. ಬಟ್ ಆವಾಗಿಂದಲೂ ಸೇಫಾಗಿ ಚೆನ್ನಾಗಿ ತೆಗೆದಿಟ್ಟಿದ್ದೀನಿ. ಇದು ನಂದು ತುಂಬಾ ಫೇವ್ರೇಟ್ ಬ್ಯಾಂಗಲ್ ಅಂತ ಹೇಳ್ಬೋದು. ನೋಡಿ, ತುಂಬ ಇದೆ ಇನ್ನೂ ಇದರಲ್ಲಿ ಬಳೆ. ಯಾಕಂದರೆ ತುಂಬ ಬಳೆ ಹಾಕ್ತಾರಲ್ವ, ಇಲ್ಲಿಂದ ಇದು ತುಂಬ ಬಳೆ ಹಾಕ್ಕೊಂಡಿದ್ವಿ ನಾವು, ಇಲ್ಲಿಂದ ಇಲ್ಲಿ ತನಕ. ಸೊ ಹಾಗಾಗಿ 2 ಕೈ ಸೇರಿ ತುಂಬ ಬಳೆ ಇದೆ. ಇದನ್ನು ಸಹ ಬಾಕ್ಸಲ್ಲಿ ಅರೇಂಜ್ ಮಾಡ್ತೀನಿ. ಸ್ಪೆಷಲಿ ನಾನು ಬಾಕ್ಸನ್ನು ತರಿಸಬೇಕು, ಈ ಥರ ಒಂದು ಬಾಕ್ಸಲ್ಲಿ ಅರೇಂಜ್ ಮಾಡಬೇಕು ಅಂತ ಫಸ್ಟಿಗೆ ನನಗೆ ಐಡಿಯಾಸ್ ಇರಲಿಲ್ಲ. ಮತ್ತು ನನಗೆ ಈ ಬಳೆಯಿಂದನೇ ನನಗೆ ಬ್ಯಾಂಗಲ್ ಬಾಕ್ಸಿಗೆ ಮೇನ್ ನೆನಪಾಯಿತು. ಯಾಕಂದರೆ ಇದೊಂದು ಸತಿ ನಾನು ಏನೋ ಅಲ್ಲಿ ಕ್ಲೀನಿಂಗ್ ಮಾಡ್ತಾ ಇರುವಾಗ ಗಾರ್ಡೇಜಲ್ಲೆಲ್ಲ ಆ ಕಡೆ ಆರ್ಡರ್ ಆಗ್ತಾಯಿದ್ದೆ ಬಟ್ಟೆಗಳನ್ನೆಲ್ಲ ಆಚೆ ಈಚೆ. ಆ ಟೈಮಲ್ಲಿ ನನಗೆ ಇದು ಕಣ್ಣಿಗೆ ಬಿತ್ತು. ಮತ್ತು ಆಗಲೇ ನಾನು ಮೀಶೋದಲ್ಲಿ ನೋಡಿ ಬಾಕ್ಸ್ನ ಆರ್ಡರ್ ಮಾಡಿದೆ. ಯಾಕಂದರೆ ಆ ಬಾಕ್ಸಲ್ಲಿ ಇಟ್ಟರೆ ಈ ಬಳೆ ಏನೂ ಆಗಲ್ಲ, ಜೋಪಾನವಾಗಿರುತ್ತಲ್ವ, ಅದಕ್ಕೋಸ್ಕರ. ನೋಡಿ ಈ ಥರ ಇದೆ. ಇದು ಸ್ಪೆಷಲಿ ಎಂಗೇಜ್ಮೆಂಟ್ ಬಳೆ ತುಂಬ ಇದೆ. ಆ ಬಾಕ್ಸಲ್ಲಿ ಜೋಡಿಸ್ತೇನೆ, ಹೇಗಾಗ್ತದೆ ಅಂತ ನೋಡುವ.
ಬಳೆ ಇದೆ ನನ್ನ ಹತ್ರ. ಇದು ಬಳೆ ಮೊನ್ನೆ ನಮ್ಮ ಊರಲ್ಲಿ ಒಂದು ಜಾತ್ರೆ ಇರುತ್ತೆ ಪ್ರತಿ ವರ್ಷವೂ ಕಾರ್ತಿಕ್ ಮಾಸದಲ್ಲಿ. ಸೊ ಆ ಜಾತ್ರೆ ಟೈಮಲ್ಲಿ ನಾವು ತೆಕ್ಕೊಂಡಿದ್ದಲ್ಲ ನೋಡಿ. ಇದು ಕವರಲ್ಲಿ ಸುತ್ತಿದ್ದು, ಸೊ ಹಾಗೇ ಇತ್ತು ಕವರಲ್ಲಿ, ಅದರಿಂದ ತೋರಿಸ್ತೀವಿ ನೋಡಿ. ಇದು ಚುಕ್ಕಿ ಬಳೆ. ಇದು ಈ ಥರ ಚುಕ್ಕಿ ಬಳೆ ನಾನು ಒಂದ್ಸಲ ತೆಕ್ಕೊಂಡಿರಲಿಲ್ಲ. ಮೊನ್ನೆ ಏನೋ ಜಾತ್ರೆಗಳಿಗೆ ನಮಗೆ ಮನೆಗೆಲ್ಲ ನೆಂಟರು ಬಂದಿದ್ರಲ್ವ, ಎಲ್ಲರೂ ತೆಕ್ಕೊಳ್ತಾ ಇದ್ವಿ. ಸೊ ಆ ಟೈಮಲ್ಲಿ ನನಗೆ ಕೂಡ ಒಂದು, ನಾನೇನು ತೆಕ್ಕೊಂಡಿಲ್ಲ, ನನಗೆ ಕೊಡಿಸಿದ್ರು ಒಬ್ಬರು. ಸೊ ಆ ಟೈಪ್ ಚುಕ್ಕಿ ಬಳೆ. ಇದು ತುಂಬ ಚೆನ್ನಾಗಿದೆ. ಇದು ಕೂಡ ಇನ್ನೂ ಕೂಡ ಒಮ್ಮೆನೂ ಹಾಕ್ಕೊಂಡಿಲ್ಲ, ಕವರಲ್ಲಿ ಸುತ್ತಿದ್ದು ಹಾಗೇ ಇತ್ತು. ಈಗೆಲ್ಲ ಕವರಿಂದ ಹೊರಗೆ ತೆಗಿತಾ ಇದ್ದೀನಿ ಬಾಕ್ಸಿಗೆ ಹಾಕೋಕ್ಕೆ ಅಂತ. ಇದು ನಾವು ಬಾಕ್ಸಿಗೆ ಹಾಕೋಣ ಹೋಗಿಲ್ಲ. ಈಗ ನಂದು ಬಳೆಗಳು ಎಲ್ಲ ಗಜಿಬಿಜಿ ಆಗೋಗ್ಬಿಟ್ಟಿದೆ, ಆಚೆ ಈಚೆ ಆಗೋಗಿದೆ. ಇದನ್ನೆಲ್ಲನೂ ಚೆಂದ ಮಾಡಿ ಬಾಕ್ಸಿಗೆ ಹಾಕಿ ಅರೇಂಜ್ ಮಾಡೋಣ ನಾವು. ನೋಡಿ ಈ ಕವರಲ್ಲೂ ಇದೆ. ಅದರ ಬ್ಯಾಂಗಲ್ ಬಾಕ್ಸ್ ಇಲ್ಲೇ ಇದ್ದಿದ್ದಕ್ಕೆ ಕವರಲ್ಲಿ ಎಲ್ಲ ಕಟ್ಟಿ ಇಟ್ಟಿದ್ದು ನಾನು ಬಳೆಗಳನ್ನ. ಸೊ ನೋಡ್ಬೋದು ನೀವು. ಮತ್ತು ಹಂಗಂತ ಎಲ್ಲರ ಥರ ನನ್ನ ಹತ್ರ ಹೆಚ್ಚು ಬಳೆಗಳಿಲ್ಲ ನೋಡಿ. ಈ ಟೈಪ್ ಒಂದಿದೆ, ಯಾವಾಗಾದರೂ ಅಪರೂಪಕ್ಕೆ ಯೂಸ್ ಮಾಡೋಕ್ಕೆ. ಮತ್ತು ಈ ಕವರಲ್ಲೂ ಒಂದು ಸೆಟ್ ಇದೆ. ನೋಡ್ಬೋದು. ಇದು ಬಳೆನ ಎಲ್ಲ ಏನಕ್ಕೋ ಹೋಗ್ಲಿಕ್ಕಿತ್ತು. ಸೊ ಆವಾಗ ಹಾಕೊಳ್ಳಿಕ್ಕೆ ಅಂತ ನಾನು ಈ ಥರ ಸೆಟ್ ಮಾಡ್ಕೊಂಡಿದ್ದೆ. ನನ್ನ ಹತ್ರ ಬೇರೆ ಬೇರೆ ಗೋಲ್ಡನ್ ಬ್ಯಾಂಗಲ್ಸ್ ಎಲ್ಲ ಇದೆ ಅಲ್ವಾ, ಅದ್ರ ಜೊತೆಗೆ ನಾನು ಈ ಪಿಂಕ್ ಬ್ಯಾಂಗಲ್ನ ಆ್ಯಡ್ ಮಾಡಿಬಿಟ್ಟು 2 ಕೈಗೆ ಅಂತ ಇಷ್ಟಿಷ್ಟು ನಾನು ಸೆಟ್ ಮಾಡ್ಕೊಂಡಿದ್ದೆ. ಅಂದರೆ ಇಲ್ಲಿಗೆ ಹೋಗ್ಲಿಕ್ಕಿತ್ತು ನನಗೆ, ಇದು ಹಾಕಿ ಹೋಗಲಿಕ್ಕೆ ಬೇಕಿತ್ತು. ಆ ಟೈಮಲ್ಲಿ ನಾನು ಈ ಥರ ರೆಡಿ ಮಾಡ್ಕೊಂಡಿದ್ದೆ. ಇದು ಪ್ಲೇನ್ ಸಿಗುತ್ತೆ ಇದೇ ಥರ ಇದು ಕೂಡ ಪ್ಲೇನ್ ಬಂದಿತ್ತು. ಸೊ ಪ್ಲೇನಿಗೆ ನಾನು ನನ್ನ ಹತ್ರ ಇರೋ ಗೋಲ್ಡನ್ ಬಳೆನೇ ಮಿಸ್ ಮ್ಯಾಚ್ ಮಾಡಿ ಹಾಕ್ಕೊಂಡಿದ್ದೆ. ಸೊ ತುಂಬ ಚೆನ್ನಾಗಿ ಕಾಣುತ್ತೆ ಮತ್ತು ಹಾಕೋ ವೇರ್ ಮಾಡಿದಾಗ ಕೂಡ ಬಳೆಗಳು ನೋಡ್ಬೋದು ಹತ್ರದಿಂದ. ಇದೆಲ್ಲ ಈಗ ಬಾಕ್ಸಿಗೆ ಅರೇಂಜ್ ಮಾಡ್ತೀನಿ. ಈಗ ನಾನು ಫಸ್ಟಿಗೆ ಇದೇ ಬಳೆನೇ ಅರೇಂಜ್ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಈ ಥರ ರೆಡಿ ಮಾಡ್ತಾ ಇದ್ದೀನಿ. ಹಾಂ ಮೇ ನೀವು ಇಲ್ಲಿ ನೋಡ್ಬೋದು, ಇದು ಒಂದು ಕೈದು ಬಳೆ ಆಯಿತು. ಸೊ ನಾನು ಈ ಥರ ಮಾಡಿ ಹಾಕ್ಕೊಂಡಿದ್ದೆ ಆ ಟೈಮಲ್ಲಿ. ಈ ದೊಡ್ಡ ಗೋಲ್ಡನ್ ಬ್ಯಾಂಗಲ್ ಇದೆ ಅಲ್ವಾ, ಅದ್ರ ಜೊತೆ ಕಾಂಬಿನೇಷನ್ ಆಗಿ ಮಧ್ಯದಲ್ಲಿ ಈ ಬ್ಯಾಂಗಲ್ಗಳನ್ನ ಅವ್ರು ಕೊಟ್ಟಿದ್ದರು. ಇದರಲ್ಲಿ ಮಧ್ಯದಲ್ಲಿ ಇತ್ತು. ಸೊ ನಾನು ಇದನ್ನು ಆ್ಯಡ್ ಮಾಡಲಿಕ್ಕೆ ಹೋಗಲಿಲ್ಲ, ಬಟ್ ನಾನು ಹೀಗೆ ಇದೇ ಥರನೇ ಸಿಂಪಲ್ಲಾಗಿ ಹಾಕ್ಕೊಂಡಿದ್ದೆ. ಇದು ಒಂದು ಕೈದಾಗಿ, ಇನ್ನೊಂದು ಕೈ ಸೆಟ್ ಮಾಡೋಣ. ಮಮ್ಮಿ ಎಂಗೇಜ್ಮೆಂಟ್ ಬ್ಯಾಂಗಲ್ ಎಷ್ಟು ವರ್ಷ ಆಯ್ತು ಹೇಳು? ಚಂದ ಅಲ್ಲ? 3 ವರ್ಷ ಆಯ್ತು. ನಂದು ಏನು ಮಾಡ್ತೇವ ಈಗ ಮುದುಕರ ಒಂದು ನಂಬರ್ ಐತೆ ನಿಮ್ಮ ಕಡೆ ನೋಡಿ. ಇದೊಂದು ರೇಜ್ಮನ್ ಕೂಡ ಕಳಿಸು, ನಾಳೆಗೆ ಅದು ಶೂಟ್ ಮಾಡಿ ಬಾ ಅಂತ ಇದಕ್ಕೆ ನೋಡಿ. ಚಂದಿಲ್ಲ ಮಮ್ಮಿ? ಚಂದಿಲ್ಲ. ಹಿಂಗೆ ಮುಚ್ಚಿ ಆಯ್ತು. ಇಟ್ಬಿಡಿ, ಎಲ್ಲ ಬೆಳೆ ಇದ್ರಾಗ ಹಾಕ್ತೀವಿ. ನೋಡಿ ಫ್ರೆಂಡ್ಸ್, ಈ ಥರ ಒಂದು ಇದೆಲ್ಲ ಫುಲ್ ಮಿಕ್ಸ್. ನನ್ನ ಹತ್ರ ಗೋಲ್ಡನ್ ಬಳೆಗಳಿತ್ತಲ್ಲ, ಅದೆಲ್ಲ ಒಂದು ಮಿಕ್ಸ್ ಮಾಡಿ ಸುಮ್ಮನೆ ಇದರಲ್ಲೊಂದು ಹಾಕಿಟ್ಟಿದ್ವಿ. ಯಾವಾಗ ಬೇಕು ಆಗ ಬೇರೆ ಬ್ಯಾಂಗಲ್ಸಿಗೆ ಮಿಕ್ಸ್ ಮಾಡಿಕೊಂಡು ಮಿಸ್ ಮ್ಯಾಚ್ ಮಾಡಿ ಹಾಕ್ಕೊಂಡು ಹೋಗ್ಬೋದಲ್ವ. ಅದಕ್ಕೋಸ್ಕರ ಇದು ಫುಲ್ ಅಂದರೆ ಫುಲ್ ಗೋಲ್ಡನ್ ಇದೆ. ಗೋಲ್ಡನ್. ಇದು ಇನ್ನೊಂದು ಸೆಟ್ಟು. ಇದು ಕೂಡ ಬೇರೆ ಬ್ಯಾಂಗಲ್, ಗೋಲ್ಡನ್ನೇ, ಬಟ್ ಇದು ಕೂಡ ಇದೇ ಥರ ಇದೆ. ಇನ್ನೊಂದಕ್ಕೆ ಮಿಕ್ಸ್ ಮಾಡಿ ಹಾಕೊಳ್ಳೋ ಥರ ಬ್ಯಾಂಗಲ್ಲೇ. ಸೊ ಮುತ್ತಿಂದು ವೈಟ್ ಮುತ್ತಿದೆ, ಇದರಲ್ಲಿ ಕಾಣುತ್ತಾ ಇರ್ಬೋದು, ಗೊತ್ತಿಲ್ಲ ನಿಮಗೆ. ಸೊ ಇದರಲ್ಲಿ ಒಂಥರ ವೈಟ್ ಕಲರ್ದು ಮುತ್ತಿದೆ. ಸೊ ಇದನ್ನು ಕೂಡ ಇದರಲ್ಲೇ ಹಾಕ್ತೀನಿ, ಯಾಕಂದರೆ ಇದು ಬಾಕ್ಸಲ್ಲಿ ಜಾಗ ಸಾಕಾಗ್ತಿಲ್ಲ ನನಗೆ. ಡೌಟ್ ಆಗ್ತದೆ, ಎಲ್ಲ ಫಿಲ್ ಆಗಲ್ಲ ಈ ಬಾಕ್ಸಲ್ಲಿ. ಅದಕ್ಕೆ ಸ್ವಲ್ಪ ಎಲ್ಲ ಮಿಕ್ಸ್ ಮಾಡಿ ಹಾಕ್ತಾ ಇದ್ದೀನಿ. ಇವಾಗ ಇದು 2 ಸೆಟ್ ಇದೆ ನೋಡಿ. ಅಂದರೆ ಈ ಥರದ್ದು ತುಂಬ ಬಳೆ ಇರೋದು. ಎಲ್ಲೋದ್ರೂ ಇದೊಂದು ತಿಳ್ಕೊಳ್ತಾ ಇರ್ತೀನಿ ಮಾತ್ರ. ನೋಡಿ ಈ ಥರ ಇದೆ. ಇದು ಚೆನ್ನಾಗಿದೆ ಒಂದು ಟೈಪು ನೋಡೋಕ್ಕೆ. ಇವು ಅಷ್ಟೇ, ಇವುಗಳು ಮಾತ್ರನೂ ಹಾಕೋಬೋದು, ಮಿಕ್ಸ್ ಮಾಡಿ ಕೂಡ ಹಾಕೋಬೋದು. ತುಂಬ ಚೆನ್ನಾಗಿದೆ ನೋಡಿ.
ಈ ಥರ ಇದೆ. ಮತ್ತು ಇದು ಕೂಡ ಒಂದು ಇದ್ರದ್ದು ಸಹ ಒಂದು ಪೀಸ್ ಎಲ್ಲೋ ಮಿಸ್ ಆಗಿದೆ, ನೋಡಬೇಕು, ನೋಡಿ ಸೆಟ್ ಮಾಡಿಡಬೇಕು. ಇದು ಕೂಡ 4 ಪೀಸ್ ಇತ್ತು ಬಳೆ. ಈ ಗ್ರೀನ್ ಬ್ಯಾಂಗಲ್ ಉಂಟಲ್ವಾ, ಇದು ಇಷ್ಟಕ್ಕೆ ಇಡ್ಲಿಕ್ಕೆ ಬೇಕಿತ್ತು ಇದೇ ಥರನೇ ನೀಟಾಗಿ. ಸೊ ಈಗ ಇದಕ್ಕೆ ನನಗೆ ಏನು ಅನ್ನಿಸ್ತದೆ ಅಂದರೆ, ನನಗೆ ನನ್ನ ಹತ್ರ ಇನ್ನೂ ಈ ಥರ ಗೋಲ್ಡನ್ ಬ್ಯಾಂಗಲ್ಸ್ ಎಲ್ಲ ಇದೆ. ಸೊ ಇಡ್ಲಿಕ್ಕೆ ಜಾಗ ಸಾಕಾಗ್ತಿಲ್ಲ, ಹಾಗಾಗಿ ಇದರ ಜೊತೆನೇ ಇಲ್ಲಿ ಹಾಫ್ ಜಾಗ ಇದೆ ಅಲ್ಲ, ಇಲ್ಲಿ ಕೂಡ ಎಲ್ಲ ಬಳೆನ ಫಿಲ್ ಮಾಡಿಬಿಡ್ತೀನಿ. ಇದೆರಡು ಬಳೆ, ಇದು ತುಂಬ ಪಾಪ ನಮ್ಮ ಮಮ್ಮಿ ಫಸ್ಟ್ ಟೈಮ್ ಒಂದು ಸಲ ನಮ್ಮ ಮಮ್ಮಿ ಪಂಡ್ರಾಪುರಕ್ಕೆ ಹೋಗಿದ್ರು. ಸೊ ಅಲ್ಲಿ ಹೋದಾಗ ನಮ್ಗೆ ತೆಕ್ಕೊಬಂದ್ಕೊಟ್ಟಿದ್ರು. ನಮಗೆಲ್ರಿಗೂ ಇದೇ ಟೈಪಲ್ಲಿ ಸ್ವಲ್ಪ ಚೇಂಜಸ್ ಆಗಿ ತಂದು ಕೊಟ್ಟಿದ್ರು. ಅದರಲ್ಲಿ ನನಗೆ ಈ ಕಲರ್ ಕೊಟ್ಟಿದ್ರು. ಅವ್ರಿಗೇನೋ ಗೊತ್ತಿಲ್ಲ, ನನಗೆ ಗ್ರೀನ್ ಕಲರ್ ಇಷ್ಟ ಆಗುತ್ತೆ, ಬಟ್ ಅವರು ಕೂಡ ಇದೇ ಕಲರ್ ಕೊಟ್ಟರು. ಇದು ಪಂಡ್ರಾಪುರದಿಂದ ತಂದಿರೋ ಬಳೆ, ಫಸ್ಟ್ ಟೈಮ್ ನನಗೆ. ಅಲ್ಲಿ ಯಾರೂ ಹೋಗಲ್ಲ ನಮ್ಮ ಮನೇಲಿ ಹೆಚ್ಚಾಗಿ, ನಮ್ಮ ದೊಡ್ಡಮ್ಮವ್ರ ಸೈಡಿಂದೆಲ್ಲ ಹೋಗ್ತಾರೆ, ನಮ್ಮ ಮಮ್ಮಿ ನಮ್ಮ ಅಪ್ಪಾಜಿ ಯಾರೂ ಹೋಗಲ್ಲ. ಸೊ ಈ ಥರ ಕೊಟ್ಟಿದ್ರು. ನೀವು ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ನೋಡಿ ಫ್ರೆಂಡ್ಸ್, ಅದು ಬ್ಯಾಂಗಲ್ ಬಾಕ್ಸಲ್ಲಿ, ಅದು ಬ್ಯಾಂಗಲ್ ಎಲ್ಲ ಬಾಕ್ಸಲ್ಲಿ ಅರೇಂಜ್ ಮಾಡಿ ಆಯಿತು. ಸೊ ನೋಡಿ ಈ ಥರ ಇದೆ. ಸೊ ಇದೇ ನಂದು ಫೇವ್ರೆಟ್ ಬ್ಯಾಂಗಲ್, ಅಂದರೆ ಫೇವ್ರೆಟ್ ಬ್ಯಾಂಗಲ್. 3 ವರ್ಷ ಆಯಿತು. ಸೊ 3 ಇಯರ್ಸಿಂದ ಚೆನ್ನಾಗಿ ಹಂಗೆ ಇಟ್ಕೊಂಡು ಬಂದಿದ್ದೀನಿ ಅದನ್ನು, ಚೆನ್ನಾಗಿ ಜೋಪಾನವಾಗಿ. ಸೊ ಆ ಥರ ಇದನ್ನೆಲ್ಲ ಎಲ್ಲೂ ಇಡೋಕ್ಕೆ ಜಾಗ ಸಿಗಲಿಲ್ಲ. ಸೊ ಅದಕ್ಕೆ ಇಲ್ಲಿ ಸೈಡಲ್ಲಿ ಇಟ್ಬಿಟ್ಟಿದ್ದೀನಿ. ಇದು ಉಳಿದಿರೋ ಗೋಲ್ಡನ್ನು ಈ ಕಡೆ ಹಾಕಿದ್ದೀನಿ. ಮತ್ತು ಇನ್ನೊಂದು ಬ್ಯಾಂಗಲ್ನ ಅಡಿಯಲ್ಲಿ ಇಟ್ಟಿದ್ದೀನಿ. ಅದು ಬಾಕ್ಸ್ನ ಕ್ಲೋಸ್ ಮಾಡಿಬಿಟ್ಟು ತೋರಿಸ್ತೀನಿ. ಬಾಕ್ಸು ನೋಡಿ ಈ ಥರ ಆಯಿತು. ನನ್ನ ಬ್ಯಾಂಗಲ್ ಬಾಕ್ಸ್ ರೆಡಿ ಆಯಿತು. ಸೊ ನಿಮಗೂ ಕೂಡ ನೋಡಿ, ನಂದು ಬಾಕ್ಸ್ ಬ್ಯಾಂಗಲ್ ಇದು ರೆಡಿ ಆಯಿತು. ಈ ಥರ ನಿಮಗೆ ಕೂಡ ಬ್ಯಾಂಗಲ್ ಬಾಕ್ಸ್ ಬೇಕು ಅಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ಲಿಂಕ್ನ ಶೇರ್ ಮಾಡ್ತೀನಿ, ನೀವು ಕೂಡ ಬೈ ಮಾಡ್ಬೋದು. ನೋಡಿ ಇನ್ನೊಂದು ಸೆಟ್ ಇತ್ತಲ್ವ, ಅದನ್ನು ಹಿಂದ್ಗಡೆಯಿಂದ ಈ ಥರ ಇಟ್ಟಿದ್ದೀನಿ ಕೆಳಗಡೆ. ಸೊ ಅದು ಆ ಥರ ನಾನು ಇಟ್ಟಿರೋದ್ರಿಂದ ಇಲ್ಲಿ ಕ್ಲೋಸ್ ಮಾಡಲಿಕ್ಕೆ ಸ್ವಲ್ಪ ಕಂಜೆಸ್ಟೆಡ್ ಅನ್ನಿಸ್ತು ಸ್ಪೇಸ್. ಆದರೂ ಕೂಡ ಈಗ ಒತ್ತಿಬಿಟ್ಟು ಮುಚ್ಚಳನ ಕ್ಲೋಸ್ ಮಾಡಿದ್ದೀನಿ. ನೋಡ್ಬೋದು ನಿಮಗೆ ಟಕ್ ಅಂತ ಎದ್ದು ನಿಲ್ತಾ ಇದೆ ಈ ಥರ. ಅದಂದರೆ ಕೆಳಗಡೆ ಇಲ್ಲಿ ಬಳೆ ಕೊಟ್ಟಿದ್ದೀನಲ್ವ ಈ ಟೈಪು, ಇದು ಕೊಟ್ಟಿರೋದಕ್ಕೆ ಇಲ್ಲಿ ಟೈಟಾಗಿ ಮುಚ್ತಾ ಇಲ್ಲ. ಬಳೆ ಇರೋದೇ ತುಂಬ ಕಮ್ಮಿ ಬಳೆ. ಸೊ ನನ್ನ ಹತ್ರ ಕಮ್ಮಿ ಬಳೆ ಇರೋದಕ್ಕೇ ಇದು ಬಾಕ್ಸು ಅಂದರೆ ಸರಿ ಹೋಯಿತು. ನಿಮ್ಮ ಹತ್ರ ಇನ್ನೂ ಕೂಡ ತುಂಬ ಬಳೆ ಇದ್ದರೆ ನೀವು ಇದಕ್ಕಿಂತ ಸ್ವಲ್ಪ ದೊಡ್ಡ ಸೈಜ್ ಅಥವಾ 2 ಬಾಕ್ಸ್ ಆದರೂ ತಗೊಳ್ಳೇಬೇಕಂತ. ನನಗೆ 1 ಬಾಕ್ಸ್ ಓಕೆ, ತೊಂದರೆ ಇಲ್ಲ, ಸಾಕಾಯಿತು. ಮತ್ತು ಇದಿಷ್ಟು ಹೀಗೆ ಉಳಿದಿದೆ. ಇದೇನು ಒಡೆದೋಗಲ್ಲ. ಇದನ್ನು ಹೀಗೆ ಜಸ್ಟ್ ಗಾರ್ಡೇಜಲ್ಲಿ ಹ್ಯಾಂಗ್ ಮಾಡಿದ್ರೆ ಆಯಿತು. ಇದೇನು ಒಡೆದೋಗಲ್ಲ. ಬಟ್ ನನಗೆ ತುಂಬ ಭಯ ಇದು ಬಳೆಗಳು ಒಡೆದೋಗ್ತದೆ ಅಂತ, ಯಾಕಂದರೆ ಇದರಲ್ಲಿ ಗಾಜಿನ ಬಳೆ ಎಲ್ಲ ಉಂಟಲ್ಲ ಆ ಟೈಪು. ಸೊ ಹಾಗಾಗಿ ಸ್ಪೆಷಲಿ ನಾನು ಈ ಬಾಕ್ಸ್ನ ತರಿಸಿದೆ ಈ ಗ್ರೀನ್ ಬಳೆಗೋಸ್ಕರ. ನೋಡಿ ಚೆಂದ ಆಯ್ತಲ್ವ ಈ ಥರ ಏನು ಮಾಡಿದ್ದು. ಈ ಗ್ರೀನ್ ಬಳೆಗಳ ಮಧ್ಯೆ ಹಾಕೋಕ್ಕೆಲ್ಲ ಇದು ಗೋಲ್ಡನ್ ಇದರಲ್ಲಿದ್ದಾವೆ ಸೈಡಲ್ಲಿಲ್ಲ, ಆ ಥರ ಎಲ್ಲ ಇದರಲ್ಲಿತ್ತು ಇದ್ರ ಜೊತೆ ಸೆಟ್ಟಲ್ಲಿ. ನಾನು ಅದನ್ನು ಇದ್ರ ಜೊತೆ ಹಾಕಲಿಲ್ಲ ಅಲ್ವಾ, ಹಾಗಾಗಿ ಮಿಕ್ಸೇ ಮಾಡಿಲ್ಲ, ಅದನ್ನು ಸಪ್ರೇಟೇ ಇಟ್ಬಿಟ್ಟಿದ್ದೀನಿ. ಚಿಕ್ಕದು ಒಂದು ವೀಡಿಯೋ ನಂದು ಬಳೆ ಬಾಕ್ಸಿದು, ಬ್ಯಾಂಗಲ್ ಬಾಕ್ಸಿದು. ಸೊ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ಹೇಳಿ. ನಾನು ಇವಾಗ ವೀಡಿಯೋ ಮಾಡ್ತಿರೋದು, ಏನಾದರೂ ಮಿಸ್ಟೇಕ್ ಆದರೆ ಹೇಳಿ ಆಯಿತಾ. ಏನು ತಿಳ್ಕೊಳ್ಬೇಡಿ, ಮತ್ತು ಬೈಲಿಕ್ಕೆ ಹೋಗಬೇಡಿ ಯಾರು ಸಹ. ಹೇಗೆ ಅನ್ನಿಸ್ತು ಅಂತ ನೋಡಿ. ನನಗಂತೂ ಈ ಬಾಕ್ಸ್ ತುಂಬಾ ಖುಷಿ ಆಯಿತು, ತುಂಬಾ ಯೂಸ್ಫುಲ್ ಇದೆ ಇದು ಬಾಕ್ಸು. ನಿಮ್ಗೆ ಯಾರಿಗೆಲ್ಲ ಬೇಕು ತಗೊಳ್ಳಿ, ಸುಮ್ಮನೆ ಬಳೆಗಳನ್ನ ಆಚೆ ಈಚೆ ಇಟ್ಟು ಹಾಳು ಮಾಡಬೇಡಿ. ಯಾಕಂದರೆ ಎಷ್ಟು ಕ್ರಯ ಅಲ್ವ ಈಗ, ಎಲ್ಲಕ್ಕೆ ತುಂಬ ಕ್ರಯ. ಈಗ ಬಳೆಗೆಲ್ಲ ತುಂಬ ಹಣ ಕೊಟ್ಟು ತಗೊಂಡಿರ್ತೇವೆ. ಆಚೆ ಈಚೆ ಮಕ್ಕಳು ಎಲ್ಲ ಇರ್ತಾರಲ್ಲ, ಕೆಲವೊಂದು ನಮ್ಮನೆಲ್ಲದ ಯಾರು ಮಕ್ಕಳಿಲ್ಲ, ಒಬ್ಬೊಬ್ಬರ ಮನೇಲಿ ತುಂಬ ಮಕ್ಕಳೆಲ್ಲ ಇರ್ತಾರೆ, ಅವರು ಹೊಡೆದಾಕ್ತಾರೆ, ಆಚೆ ಈಚೆ ಆಗುತ್ತೆ. ಅಂಥವರೆಲ್ಲ ಈ ಬಾಕ್ಸ್ನ ಖಂಡಿತ ತಗೊಳ್ಳಿ, ತುಂಬ ಯೂಸ್ಫುಲ್ ಇದೆ. ತುಂಬಾ ಬಾಕ್ಸಿದು ಇದು ಕೂಡ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ಬಾಕ್ಸಿದ್ದು ತುಂಬ ಚೆನ್ನಾಗಿದೆ. ಎಲ್ಲರೂ ಕೂಡ ತಗೊಳ್ಳಿ ಆಯಿತಾ. ಥ್ಯಾಂಕ್ ಯು.